ಪ್ರಮುಖ ವಿರೋಧ ಪಕ್ಷಗಳು ಬಿಹಾರ ವಿಧಾನಸಭಾ ಚುನಾವಣೆಯನ್ನೇ ಬಹಿಷ್ಕಾರ ಮಾಡೋದಕ್ಕೆ ಯೋಚಿಸ್ತಾ ಇವೆ ಅನ್ನೋದಾದ್ರೆ ಚುನಾವಣಾ ಆಯೋಗದ ಎಡವಟ್ಟು ಎಂಥದ್ದಿರಬಹುದು. ಲಕ್ಷಾಂತರ ನಿಜವಾದ ಮತದಾರರನ್ನ ತೆಗೆದುಹಾಕಿ ಚುನಾವಣೆಯನ್ನ ಹರಿವಾಣದಲ್ಲಿಟ್ಟು ಬಿಜೆಪಿಗೆ ಒಪ್ಪಿಸೋದಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಒಂದು ನೆಪ ಆಗಿದೆಯಾ? ಚುನಾವಣೆ ಬಹಿಷ್ಕಾರಕ್ಕೆ ವಿಪಕ್ಷಗಳು ಯೋಚಿಸುವಂತೆ ಮಾಡಿರುವಾಗ ಚುನಾವಣಾ ಆಯೋಗವನ್ನು ಮತದಾರರು ಯಾಕೆ ನಂಬಬೇಕು? ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಪ್ರಜಾಪ್ರಭುತ್ವದ ಲಕ್ಷಣ ಆಗಿರುವಾಗ ಚುನಾವಣಾ ಆಯೋಗ ನಕಲಿ ಸಹಿ ಮತಗಳನ್ನು ಅಳಿಸೋದು ಮತ್ತೆ ಫಲಿತಾಂಶವನ್ನೇ ತಿರುಚುವಂತ ಕ್ಷುಲ್ಲಕ ಆಟವನ್ನ ಯಾಕೆ ಆಡ್ತಾ ಇದೆ? ಚುನಾವಣಾ ಆಯೋಗ ಕೂಡ ರಾಜಕೀಯ ಅಸ್ತ್ರ ಆಗ್ತಾ ಇದೆ ಅನ್ನೋದಾದ್ರೆ ಅದು ಚುನಾವಣೆ ನ್ಯಾಯಯುತವಾಗಿಲ್ಲ ಅನ್ನುವಂಥ ಒಂದು ಉದ್ದೇಶದಾಗಿದೆಯಾ? ಆಧಾರ್, ರೇಷನ್ ಕಾರ್ಡ್ನಂತಹ ಗುರುತಿನ ದಾಖಲೆಗಳನ್ನು ಸ್ವೀಕರಿಸಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ ಸಲಹೆಯನ್ನು ಕೂಡ ಒಪ್ಪದಿರುವಂತಹ ಚುನಾವಣಾ ಆಯೋಗ ಯಾರ ರಕ್ಷಣೆಗೆ ನಿಂತಿದೆ? ಈ ದೇಶದ ಪಾಲಿಗೆ, ಈ ದೇಶದ ಭವಿಷ್ಯಕ್ಕೆ ಅತ್ಯಂತ ಮಹತ್ವದಾಗಿರುವಂತಹ ಈ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನು ಬಹುತೇಕ ಮೀಡಿಯಾಗಳು ಕೇಳ್ತಾನೆ ಇಲ್ಲ. ಹಾಗಾಗಿ ನಿಮ್ಮ ಪರವಾಗಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇರುವಂತಹ ವಾರ್ತಾ ಭಾರತಿ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇರುವಂತಹ ವಿರೋಧ ಈಗ ಬೇರೆಯದೇ ಸ್ವರೂಪವನ್ನ ಪಡಿತಾ ಇರೋ ಕಾಣ್ತಾ ಇದೆ. ಚುನಾವಣಾ ಆಯೋಗ ತನ್ನ ಸಾಂವಿಧಾನಿಕ ಘನತೆಯನ್ನೇ ಮರೆತು ಬಿಜೆಪಿ ಮತ್ತೆ ಮೋದಿ ಸರ್ಕಾರದ ಏಕಶ್ಚಿತ್ ಮತ್ತೊಂದು ಅಸ್ತ್ರ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಬಹಳ ದೊಡ್ಡದಾಗ್ತಾ ಇದೆ. ವಿಧಾನಸಭೆ ಚುನಾವಣೆಯನ್ನೇ ಬಹಿಷ್ಕರಿಸುವಂತ ಆಯ್ಕೆಯನ್ನ ಆರ್ಜೆಡಿ ಮುಕ್ತವಾಗಿ ಇಟ್ಕೊಂಡಿದೆ ಅಂತ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಗುರುವಾರ ಹೇಳೋದ್ರೊಂದಿಗೆ ಇಡೀ ಸನ್ನಿವೇಶ ಗಂಭೀರ ಆಗ್ತಾ ಇದೆ. सब कुछ तय हो ही गया है कि भाई बेईमानी करना ही है, खुलेआम बेईमानी करना है, वोटर लिस्ट से लाखों का नाम काट देना है. और यही लाखों वोटर जो थे मोदी जी को वोट दिया, कई सरकारें चुनी, तब ठीक था. अब ये अचानक से गड़बड़ कहाँ से हो गया? यही तो सवाल पूछा जा रहा है. यानी सरकार के लोग आज खुद ही कह रहे थे कि भाई हम फर्जी चुन करके आए हैं और फिर से फर्जी चुन करके आएंगे. तो जब बेईमानी करना है तो हम लोग इस पे विचार कर सकते हैं बॉयकॉट करने का. दूसरी पार्टियों से भी आप बात कीजिएगा, हम सब दल के लोगों से बात करेंगे. महागठबंधन चुनाव का क्या मतलब रहेगा जब लोकतंत्र में जनता ही वोट नहीं देगी? चंडीगढ़ जैसा तुम लोग काम करोगे तो क्या मतलब रह जाएगा? तो हम लोग इस पे गंभीर होकर के चुनाव बहिष्कार पर चर्चा हम लोग कर सकते हैं. ये विकल्प हमारे पास खुला है. ಒಂದು ಪ್ರಮುಖ ರಾಜಕೀಯ ಪಕ್ಷ ಈ ರೀತಿ ಹೇಳ್ತಾ ಇದೆ ಅಂತಂದ್ರೆ ಅದಕ್ಕೆ ಬಲವಾದ ಕಾರಣ ಇದ್ದಿರಲೇಬೇಕಲ್ವಾ? ಈ ಹಿಂದೆಯೂ ಕೂಡ ಇವಿಎಂ ಕುರಿತ ಆಕ್ಷೇಪಗಳು ಬಂದಾಗಲೆಲ್ಲ ಚುನಾವಣೆಯನ್ನೇ ಬಹಿಷ್ಕರಿಸಿ ಅಂತ ಇವಿಎಂ ವಿರೋಧಿಗಳು ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ವಿಪಕ್ಷಗಳು ಆ ರೀತಿ ಮಾಡೋ ಬಗ್ಗೆಯೂ ಕೂಡ ಯೋಚನೆನೂ ಮಾಡಿರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರೋ ಹಾಗೆ ವಿಪಕ್ಷಕ್ಕೂ ಕೂಡ ಕಂಡಿದೆ. ಈಗ ನಡೀತಾ ಇರುವಂತಹ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ತೀರಾ ಅಪಾಯಕಾರಿಯಾಗಿದೆ ಅನ್ನೋದು ವಿಪಕ್ಷಗಳಿಗೆ ಕಂಡಿದೆ. ಈಗ ಮಾತಾಡದೇ ಇದ್ರೆ ಬಹಳ ದುಬಾರಿ ಆಗಬಹುದು ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ. ಹೀಗಾಗಿನೇ ಚುನಾವಣಾ ಬಹಿಷ್ಕಾರದ ಮಾತು ಕೂಡ ಈಗ ಕೇಳಿಬಂದಿದೆ. ರಾಜಕೀಯ ಪಕ್ಷವೊಂದು ಈ ರೀತಿ ಹೇಳಿರೋದ್ರ ಬಗ್ಗೆ ತಕರಾರಿನ ಸ್ವರದಲ್ಲಿ ಮಾತಾಡ್ತಾ ಇರುವಂತಹ ಬಿಜೆಪಿ ಮಂದಿ ಏನೇನೂ ಗೊತ್ತಿಲ್ಲದಂತಹ ಪರಮ ಅಮಾಯಕರಾಗ್ಬಿಟ್ಟಿದ್ದಾರಾ? ಒಂದು ಪ್ರಮುಖ ಪಕ್ಷ ಇಷ್ಟು ಗಂಭೀರವಾಗಿ ಯೋಚನೆಗೆ ಬಿದ್ದಿದೆ ಅಂತ ಹೇಳುವಾಗ ಅದಕ್ಕೆ ಚುನಾವಣೆ ನಡೆಸುವವರ ಹೊಣೆಗೇಡಿತನನೇ ಕಾರಣ ಆಗಿದೆ ಅಂತ ಅಲ್ವಾ? ಚುನಾವಣಾ ಆಯೋಗ ಅದನ್ನು ಅರ್ಥ ಮಾಡ್ಕೊಳ್ಬಲ್ಲದ ಅಥವಾ ಅದಕ್ಕೆ ಬಿಜೆಪಿ ಮತ್ತೆ ಮೋದಿ ಸರ್ಕಾರ ಬಿಟ್ಟು ಬೇರೆ ಯಾವುದೂ ಕಾಣಿಸೋದಿಲ್ವ ಅಂತ ಕೂಡ ಕೇಳಬೇಕಾಗಿದೆ. ಜುಲೈ 23ರಂದು ಬೆಳಿಗ್ಗೆ ಬಿಹಾರ ವಿಧಾನಸಭೆಯ ಮುಂಗಾರು ಅಧಿವೇಶನದ ಕಲಾಪದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಆಡಳಿತಾರೂಢ ಎನ್ಡಿಎ ಮತ್ತೆ ವಿರೋಧ ಪಕ್ಷದ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅದಾದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ತೇಜಸ್ವಿ, ವಿಧಾನಸಭೆ ಚುನಾವಣೆಯನ್ನ ಬಹಿಷ್ಕರಿಸುವಂತಹ ಆಯ್ಕೆಯನ್ನು ನಾವು ಮುಕ್ತವಾಗಿಟ್ಕೊಂಡಿದ್ದೀವಿ, ಹಾಗೆ ಸಮಯ ಬಂದಾಗ ನಮ್ಮವ್ರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ನಡೀತಾ ಇರೋದು ವಂಚನೆಗಿಂತ ಬೇರೆ ಅಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ಫಾರ್ಮ್ಗಳಲ್ಲಿ ಮತದಾರರ ಹೆಸರಲ್ಲಿ ತಾವೇ ಸಹಿ ಹಾಕ್ತಾ ಇದ್ದಾರೆ, ತಾವೇ ಹೆಬ್ಬೆರಳಿನ ಗುರುತನ್ನ ಕೂಡ ಒತ್ತುತ್ತಾ ಇದ್ದಾರೆ. ಈ ಮಹತ್ವದ ಫಾರ್ಮ್ಗಳನ್ನ ಕಸಕ್ಕೆಸೆಯುವಂತಹ ಪೇಪರ್ ರೀತಿಯಲ್ಲಿ ಬಳಸಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇಂತಹ ಕಟ್ಟು ಸತ್ಯಗಳನ್ನ ಬಯಲಿಗೆಳೆಯುವಂತಹ ಸ್ವತಂತ್ರ ಪತ್ರಕರ್ತರ ಮೇಲೆ ಎಫ್ಐಆರ್ಗಳು ದಾಖಲಾಗ್ತಾ ಇವೆ.
ಚುನಾವಣಾ ಆಯೋಗ ಸರ್ಕಾರದ ಕೈಯಲ್ಲಿನ ರಾಜಕೀಯ ಅಸ್ತ್ರದಂತೆ ಈಗ ಕೆಲಸ ಮಾಡ್ತಿದೆ ಅಂತ ತೇಜಸ್ವಿ ಅವರು ಆರೋಪ ಮಾಡಿದ್ದಾರೆ. 50 ರಿಂದ 80 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವಂತ ಸಾಧ್ಯತೆ ಇದೆ ಅಂತ ತೇಜಸ್ವಿ ಯಾದವ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪ್ರತಿ ಬೂತ್ನಲ್ಲಿ ಮತದಾರರ ಪಟ್ಟಿಯಿಂದ 3 ರಿಂದ 4 ಸಾವಿರ ಮತದಾರರ ಹೆಸರುಗಳನ್ನ ತೆಗೆದುಹಾಕಲಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತಿದು NDA ನಡೆಸಿರುವಂತಹ ಒಂದು ಪಿತೂರಿ ಆಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಇನ್ನು ಈ ಪ್ರಕ್ರಿಯೆ ಬಗ್ಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಏನೂ ಮಾತಾಡದೇ ಇರೋದ್ರ ಬಗ್ಗೆಯೂ ತೇಜಸ್ವಿ ಯಾದವ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವ್ರ ಮೌನ ಆಯೋಗದ ಈ ವಂಚನೆ ಪ್ರಕ್ರಿಯೆಗೆ ಸರ್ಕಾರದ ಒಪ್ಪಿಗೆಯೂ ಇದೆ ಅನ್ನೋದನ್ನ ಹೇಳುತ್ತೆ ಅಂತ ತೇಜಸ್ವಿ ಅವರು ಟೀಕೆ ಮಾಡಿದ್ದಾರೆ. ಬಿಹಾರದಿಂದ ವಲಸೆ ಕಡಿಮೆ ಆಗಿದೆ ಅಂತ ಹೇಳೋ ಮೂಲಕ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ತೇಜಸ್ವಿ ಆರೋಪ ಮಾಡಿದ್ದಾರೆ. ಬಿಹಾರದಿಂದ 3 ಕೋಟಿ ಜನರು ಕೆಲಸಕ್ಕಾಗಿ ವಲಸೆ ಹೋಗ್ತಾ ಇದ್ದಾರೆ ಅಂತ ಕಾರ್ಮಿಕ ಸಚಿವಾಲಯನೇ ಲೋಕಸಭೆಯಲ್ಲಿ ಒಪ್ಕೊಂಡಿದ್ದು ಚೌಧರಿ ಹೇಳ್ತಾ ಇರೋದು ಸರ್ಕಾರದ ಹೇಳಿಕೆಗೆ ವಿರುದ್ಧವಾಗಿದೆ ಅಂತ ತೇಜಸ್ವಿ ಟೀಕೆ ಮಾಡಿದ್ದಾರೆ. NDA ಮೋಸದಿಂದ ಚುನಾವಣೆ ಗೆಲ್ಲೋದಕ್ಕೆ ಬಯಸಿದ್ರೆ ಚುನಾವಣೆಗಳನ್ನ ನಡೆಸೋದ್ರಲ್ಲಿ ಅರ್ಥ ಏನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ, ಚುನಾವಣೆಗಳಲ್ಲಿ ರಾಜಿ ಮಾಡಿಕೊಂಡ್ರೆ ಯಾವುದೇ ಅರ್ಥ ಇಲ್ಲ ಅಂತ ಅವರು ಹೇಳಿದ್ದಾರೆ. कल जो इलेक्शन कमीशन का जो प्रेस नोट आया उसमें हम लोगों ने देखा है कि 52 या 55 लाख के करीब जो है अनुपस्थित पाए गए हैं और भी अलग अलग हैं. कुछ मृत लोगों का कैटेगरी में दिया गया है, कुछ जो है दूसरे विधानसभा से दूसरे विधानसभा के वोटर बन गए हैं. ये क्राइटेरिया जो है दिया गया है. अब ये इस पूरे प्रोसेस पे ही हम लोग जो है सवाल उठा रहे हैं कि आप के जो BLOs हैं वो तो खुद ही साइन करके खुद ही अपलोड कर रहे हैं पूरे प्रोसेस का. तो पारदर्शिता तो पूरे प्रोसेस में ही फॉलो नहीं की गई है. ये केवल अचीवमेंट के तौर पे और सुप्रीम कोर्ट में एक आंकड़ा बताने के लिए कि हमने 96%, 98% जो है कर लिया है, ये केवल उसकी औपचारिकता जो है वो पूरी की जा रही है. वोटर्स जो हैं वो सरकार चुनती थी, वोटर्स सरकार चुनती थी, अब सरकार वोटर्स को चुन रही है. यही काम इलेक्शन कमीशन के ज़रिए ये कराया जा रहा है. डिप्टी CM हैं, हम लोगों के पास बोलने के लिए कुछ नहीं. ये लोग तो सूत्र पे बयान देने लग जाते हैं, माहौल गंदा करने लगते हैं, कम्युनलाइज करना चाहते हैं. लेकिन अब इलेक्शन कमीशन ने जो सुप्रीम कोर्ट में जो एफिडेविट दी है, दूध का दूध पानी का पानी हो गया. तो बोलने के लिए कुछ नहीं है. तो हमारी बात को नहीं आने देना चाहते ये लोग, तो कुछ भी बात करते रहते हैं. अब डिप्टी CM कौन होता है डिसाइड करने वाला? सदन चलाने वाला. सदन चलाने का कस्टोडियन हाउस के स्पीकर हैं. स्पीकर की अनुमति से हम बात अपनी रख रहे थे. वो कैसे कमेंट कर सकता है कौन बोलेगा, नहीं बोलेगा, कितना बोलेगा? देखिए, नीतीश जी आउट ऑफ सब्जेक्ट हो गए थे और हम सब लोग कारण जान रहे हैं. उनके हम लोगों को चिंता है उनकी सेहत में जो गिरावट हो रही है इस चीज़ को लेकर के, तो हमारी पूरी संवेदना है. लेकिन इस प्रकार से आप समझ सकते हैं कि हाउस में चर्चा SIR पे हो रही है, मुख्यमंत्री को पता ही नहीं कि क्या चर्चा हो रही है, और वो जो रटा रटाया उनको जो याद है वही एक ही बात जो है वो बोलते रहते हैं. तो आप समझ सकते हैं कि अब बिहार चलाने की स्थिति में नीतीश कुमार जी अब नहीं है. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದ್ದು 52 ಲಕ್ಷಕ್ಕೂ ಹೆಚ್ಚು ಮತದಾರರು ತಮ್ಮ ವಿಳಾಸಗಳಲ್ಲಿ ಇರಲಿಲ್ಲ. ಮತ್ತೆ ಇನ್ನು 18 ಲಕ್ಷ ಜನರು ಸಾವನ್ನಪ್ಪಿದ್ದಾರೆ ಅಂತ ಚುನಾವಣಾ ಆಯೋಗ ಈಗಾಗಲೇ ತಿಳಿಸಿದೆ. ಚುನಾವಣಾ ಆಯೋಗದ ಈ ಪ್ರಕ್ರಿಯೆಯಿಂದ ಕೋಟ್ಯಾಂತರ ಅರ್ಹ ನಾಗರಿಕರು ಮತದಾನದ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ ಅಂತ ವಿರೋಧ ಪಕ್ಷಗಳು ಆತಂಕವನ್ನು ವ್ಯಕ್ತಪಡಿಸಿವೆ. ಒಂದು ರಾಜ್ಯದಲ್ಲಿ ನಿಜವಾದ ಮತದಾರರ ಮತದಾನದ ಹಕ್ಕನ್ನೇ ಕಸಿದು ಇಡೀ ಚುನಾವಣೆಯನ್ನ ತಮಗೆ ಬೇಕಾದವರಿಗೆ ಅನುಕೂಲವಾಗುವಂತೆ ತಿರುಚುವಂತ ಆಟ ನಡೀತಾ ಇರೋದ್ರ ಬಗ್ಗೆ ಆರಂಭದಿಂದನೂ ಕೂಡ ವಿಪಕ್ಷಗಳು ಅನುಮಾನಿಸ್ತಾನೆ ಬಂದಿವೆ. ಮತದಾರರ ಪಟ್ಟಿ ಪರಿಷ್ಕರಣೆ ನೆಪವನ್ನ ಮುಂದಿಟ್ಕೊಂಡು ಚುನಾವಣೆ ಹೊತ್ತಿನಲ್ಲಿ ಬಿಹಾರದಲ್ಲಿ ಏನ್ ಮಾಡಲಾಗ್ತಾ ಇದೆ ಅನ್ನೋದು ವಿರೋಧ ಪಕ್ಷಗಳು ಕೇಳ್ತಾ ಇರುವಂತಹ ದೊಡ್ಡ ಪ್ರಶ್ನೆಯಾಗಿದೆ. ತೇಜಸ್ವಿ ಯಾದವ್ ಚುನಾವಣೆ ಬಹಿಷ್ಕಾರದ ಬಗ್ಗೆ ಹೇಳಿರೋದು ಬಿಹಾರದಲ್ಲಿ ಈಗ ಸಂಚಲನ ಕಾರಣ ಆಗಿದೆ. ಅವ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ RJD ಸೋಲಿನ ಭಯದಲ್ಲಿದೆ ಅಂತ ಟೀಕೆ ಮಾಡಿದ್ದಾರೆ. ಅಕ್ರಮ ಮತದಾರರನ್ನ ರಕ್ಷಿಸಿರೋದೇ ವಿರೋಧ ಪಕ್ಷಗಳು ಅಂತ ಅವರು ಆರೋಪ ಮಾಡಿದ್ದಾರೆ. ಸಂವಿಧಾನವನ್ನ ಎತ್ತಿ ಹಿಡಿಯೋದಾಗಿ ಹೇಳಿಕೊಂಡು ನಾಗರಿಕರಲ್ಲದವರಿಗೆ ಮತ ಚಲಾಯಿಸೋದಕ್ಕೆ ಹೇಗೆ ಅವಕಾಶ ನೀಡೋದಕ್ಕೆ ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. चुनाव हार जाएंगे, जब तक नकली वोटर नहीं रहेगा तब तक चुनाव कैसे जीतेंगे? तो नकली वोटर के आधार पर जब जालसाजी ही करना है तो जालसाजी का क्या जवाब है? जब जालसाजी पकड़ी गई तो कहेंगे कि अब हम चुनाव नहीं लड़ेंगे. ये तो आपको निर्णय करना है. सर, लगातार 4 दिन से SIR के मुद्दे पर ही विपक्ष नहीं चलने दे रहा सदन. कौन सा विपक्ष को कोई काम नहीं है.
ये सदन जो है चर्चाओं के लिए है। देश से लोग चुन के आते हैं, पूरे देश से। इस देश का उच्च सदन है। यहाँ जनता की समस्याओं के बारे में, अपनी समस्याओं के बारे में चिंता मत नहीं करना चाहिए, क्योंकि आप क्या हो रहा है, स्पेशल जो रिवीजन हो रहा है, इंटेंसिव रिवीजन हो रहा है, उसमें क्या हो रहा है, ये मांगा जा रहा है कि भाई आप इस देश के नागरिक हैं कि नहीं है, इसका प्रमाण दीजिए। आप यहाँ पैदा लिए हैं, उसका प्रमाण दीजिए। आप यहाँ रहते हैं, उसका प्रमाण दीजिए। अब इस देश का जो नागरिक नहीं है वो कैसे इस देश का मतदाता हो सकता है? संविधान लेके घूम रहे हैं, फैशन बना लिए हैं। संविधान में क्या लिखा है कि जो इस देश का नागरिक है वही मतदान करने का हकदार है। अब अगर चुनाव आयोग ये कह रहा है कि भाई आप प्रमाणित करिए कि आप इस देश के नागरिक हैं, आप नहीं प्रमाणित करना चाहते हैं, तो इसमें आपका समस्या है। आप इस तरह के खेलों में विश्वास करते हैं। ಈ ರೀತಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತ ವಿವಾದ ಬಿಹಾರಗಳಲ್ಲಿ ತಳಮಳಗಳ ಜೊತೆಗೆ ಕೋಲಾಹಲವನ್ನು ಕೂಡ ಹುಟ್ಟುಹಾಕಿದೆ. ರಾಜಕೀಯ ಬಿಸಿಯ ನಡುವೆನೇ ವಾಗ್ಯುದ್ಧ ಕೂಡ ತೀವ್ರಗೊಳ್ತಾ ಇದೆ. ಇನ್ನೊಂದು ಕಡೆಗೆ ಚುನಾವಣೆ ಬಹಿಷ್ಕಾರವನ್ನು ಪರಿಗಣಿಸಬಹುದು ಅನ್ನುವಂತಹ ತೇಜಸ್ವಿ ಯಾದವ್ ನಿಲುವಿಗೆ ಕಾಂಗ್ರೆಸ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಬಿಹಾರದಲ್ಲಿ ಸಿದ್ಧಪಡಿಸಲಾಗ್ತಾ ಇರುವಂತಹ ಮತದಾರರ ಪಟ್ಟಿಯನ್ನು ಒಪ್ಪೋದಿಲ್ಲ ಅಂತ ಕಾಂಗ್ರೆಸ್ ಕೂಡ ಹೇಳಿದೆ. ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಈ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇವೆ ಅಂತ ಬಿಹಾರ ಕಾಂಗ್ರೆಸ್ ಉಸ್ತುವಾರಿ ಕೃಷ್ಣ ಅಲ್ಲಾ ಅವರು ಹೇಳಿದ್ದಾರೆ. ಬಿಹಾರದ ಪ್ರತಿ ಕ್ಷೇತ್ರದಲ್ಲಿ ತಮಗೆ ತೋಚದ ಹಾಗೆ 1000 ಜನರನ್ನ ಆಯ್ಕೆ ಮಾಡಿ ಈ ಪರಿಷ್ಕರಣೆ ಹೆಸರಿನ ಪ್ರಕ್ರಿಯೆಗಳನ್ನು ಮಾಡುವಂತ ಆಟವಾಡಲಾಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸುವಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಸವಾಲ್ ಹಾಕ್ತೀವಿ ಅಂತ ಕೃಷ್ಣ ಅಲ್ಲಾ ಅವರು ಹೇಳಿದ್ದಾರೆ. 25% ನಿಜವಾದ ಮತದಾರರಿದ್ದಾರೆ ಅಂತ ಪಟ್ಟಿಯಲ್ಲಿ ಕಂಡು ಬಂದ್ರು ನಾವಿದನ್ನ ಒಪ್ಪೋದಿಕ್ಕೆ ತಯಾರಿದ್ದೀವಿ. ಆದ್ರೆ ಈ ಮತದಾರರ ಪಟ್ಟಿ ಬಿಜೆಪಿ ಮತ್ತೆ ಜ್ಞಾನೇಶ್ ಕುಮಾರ್ ಅವ್ರದೇ ಆದಂತಹ ಪಟ್ಟಿಯಾಗಿದೆ. ನಾವಿದನ್ನ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ಪರಿಷ್ಕರಣೆ ಪ್ರಕ್ರಿಯೆನೇ ಚುನಾವಣೆಗಳನ್ನ ಕದಿಯುವಂತ ಉದ್ದೇಶ ಆಗಿದೆ ಅನ್ನೋದನ್ನ ಇಂಡಿಯಾ ಮೈತ್ರಿಕೂಟ ಮೊದಲ ದಿನದಿಂದಲೇ ಹೇಳ್ತಾ ಬಂದಿದೆ. ಚುನಾವಣೆಗಳನ್ನ ಬಹಿಷ್ಕರಿಸೋದು ಸೇರಿದಂತೆ ಎಲ್ಲ ಆಯ್ಕೆಗಳ ಬಗ್ಗೆನೂ ಮಾತುಕತೆ ನಡೀತಾ ಇದೆ ಅಂತ ಕಾಂಗ್ರೆಸ್ನ ಕೃಷ್ಣ ಅಲ್ಲಾ ಅವರು ಹೇಳಿದ್ದಾರೆ. ಬಿಹಾರದ ಜನರ ಮತಗಳನ್ನ ಕದಿಯಲಾಗ್ತಾ ಇದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿದೆ. ನಮ್ಮ ಎದುರು ಎಲ್ಲಾ ಮಾರ್ಗಗಳು ಮುಕ್ತವಾಗಿವೆ, ಎಲ್ಲ ಆಯ್ಕೆಗಳನ್ನ ಪರಿಗಣಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. अगर जबरदस्ती बिहार और देश में थोपी जा रही है तो इसका सीधा सीधा एक ही बात है कि चीफ इलेक्शन कमिश्नर ज्ञानेश कुमार जी बीजेपी के साथ खुलेआम मिलकर बिहार में गरीब, युवा, महिला, वंचित, शोषित, पिछड़ा, अति पिछड़ा, दलित, महादलित का वोट चोरी कर रहे हैं, वोट का अधिकार चुरा रहे हैं। चुनाव की चोरी की तैयारी चल रही है। पहले के जमाने में बूथ कैप्चरिंग होती थी, आज इलेक्शन कमीशन के द्वारा, इलेक्शन कमिश्नर के द्वारा बिहार में बीजेपी वोटर लिस्ट कैप्चरिंग कर रही है। इसका विरोध इंडिया गठबंधन का हर एक दल, कांग्रेस पार्टी सड़क पे भी, बिहार के सदन में भी, भारत के संसद में भी और न्यायालय में भी विरोध कर रहे हैं। और ये हमें इस प्रक्रिया को मानने का बिल्कुल मन नहीं है, क्योंकि ये फर्जी प्रक्रिया है, चुनाव और वोट की चोरी की प्रक्रिया है। ಅಲ್ಲ ಅವರು ಹೇಳೋ ಹಾಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಸಂಸತ್ನಲ್ಲಿಯೂ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ಈ ಪ್ರಕ್ರಿಯೆ ಬಗ್ಗೆ ಚರ್ಚೆಗೂ ಕೂಡ ಒತ್ತಾಯ ಮಾಡ್ತೀವಿ. ಸಂಸತ್ತಿನ ಹೊರಗೂ ಕೂಡ ಚುನಾವಣಾ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಾ ಇದೆ, ನಿಜ. ಹಾಗೆ ನೋಡಿದ್ರೆ ವಿರೋಧ ಪಕ್ಷಗಳ ಈ ತಕರಾರು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮಾತ್ರನೇ ಸೀಮಿತ ಆದದ್ದಲ್ಲ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಈಗ ಮತಗಳು ಮಹಾರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ನಡೆದಿದೆ ಅಂತ ಹೇಳಿರೋದು ಇಲ್ಲಿ ಮಹತ್ವವನ್ನು ಪಡ್ಕೊಂಡಿದೆ. ಚುನಾವಣಾ ಅಕ್ರಮಗಳನ್ನು ಬಯಲಿಗೆಳೆಯುವಂತಹ ವಿಷಯದಲ್ಲಿ ಅವರು ಸತತವಾಗಿ ಹೋರಾಡ್ತಾ ಇರೋದು, ಬದ್ಧತೆಯನ್ನು ತೋರ್ತಾ ಇರೋದು ಸಣ್ಣ ಸಂಗತಿ ಅಲ್ಲ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಆರೋಪ ಮಾಡಿದ್ದ, ಚುನಾವಣೆಯನ್ನ ಕದಿಯಲಾಗಿದೆ ಅಂತ ಹೇಳಿದಂತಹ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿಯೂ ಕೂಡ ಚುನಾವಣಾ ಅಕ್ರಮ ನಡೆದಿರೋದಾಗ ಅವರು ಹೇಳಿದ್ದಾರೆ. ಕರ್ನಾಟಕದ ಲೋಕಸಭಾ ಕ್ಷೇತ್ರವೊಂದರಲ್ಲಿ ದೊಡ್ಡ ಪ್ರಮಾಣದ ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಚುನಾವಣೆಗಳನ್ನು ಕದಿಯಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಹೇಗೆ ನಡೀತು ಅನ್ನೋದನ್ನ ನಾವೆಲ್ಲರಿಗೂ ತೋರಿಸಿದ್ದೀವಿ.
ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರವನ್ನ ಅಧ್ಯಯನ ಮಾಡಿದಾಗ ಅಲ್ಲಿ ದೊಡ್ಡ ಪ್ರಮಾಣದ ಮತ ಕಳ್ಳತನ ಕಂಡು ಬಂದಿದೆ. ಶೀಘ್ರದಲ್ಲೇ ಅದನ್ನ ಜನರ ಮುಂದೆ ಇಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಭಯಂಕರ ಮತ ಕಳ್ಳತನದ ಬಗ್ಗೆ ಶೀಘ್ರನೇ ಚುನಾವಣಾ ಆಯೋಗ ಮತ್ತೆ ಜನರಿಗೆ ವಿವರಗಳನ್ನು ಕೊಡಲಾಗುವುದು ಅಂತ ಅವರು ಹೇಳಿದ್ದಾರೆ. ಅಕ್ರಮ ಹೇಗೆ ನಡೀತು ಅನ್ನೋದನ್ನ ಸದ್ಯದಲ್ಲಿನೇ ಯಥಾವತ್ತಾಗಿ ಬಹಿರಂಗಪಡಿಸಲಾಗುವುದು ಅಂತ ಹೇಳಿದ್ದಾರೆ. Election Commission is not functioning as the Election Commission of India. Today they have made some statement. This is complete nonsense, right? The fact of the matter is that Election Commission is not doing its job. Now we have concrete 100% proof of Election Commission allowing cheating in a seat in Karnataka. Not 90%. When we decide to show it to you, it is 100% proof. Okay? And we just looked at one constituency and we found this. And I'm absolutely convinced that constituency after constituency, this is the drama that is taking place. Okay? Thousands and thousands of new voters. New voters. How old are they? 50, 45, 60, 65. New voters. Thousands and thousands and thousands, one constituency. Yes. And this is one thing, right? Voter deletion, voter addition, new voters who are 18, who are way above 18. So we have caught them. Okay, and I want to send a message to Election Commission. Yes, sir. If you think you're going to get away with this, if your officers think you're going to get away with this, you're mistaken. You're not going to get away with it. ಇದು ಒಂದು ಕ್ಷೇತ್ರದಿಂದ ಇನ್ನೊಂದಕ್ಕೆ ನಡೀತಾ ಇರುವಂತಹ ನಾಟಕ ಅಂತ ಸಂಪೂರ್ಣವಾಗಿ ಮನವರಿಕೆ ಆಗಿದೆ ಅನ್ನುವಂತಹ ರಾಹುಲ್ ಗಾಂಧಿ ಅವರ ಮಾತು ಬಹಳ ಮುಖ್ಯವಾದದ್ದಾಗಿದೆ. ಸುಮ್ಮನೆ ಆರೋಪ ಮಾಡೋದಕ್ಕೆ ರಾಜಕೀಯ ಹೇಳಿಕೆಗೆ ಸೀಮಿತವಾಗಿ ಅವರೇನನ್ನು ಇಲ್ಲಿ ಹೇಳ್ತಾ ಇಲ್ಲ. ಎಲ್ಲವನ್ನ ಖಚಿತಪಡಿಸಿಕೊಂಡು ಎಲ್ಲಾ ದಾಖಲೆಗಳನ್ನ ಮುಂದಿಟ್ಕೊಂಡೇ ಮಾತನಾಡುವಂತ ಅವರ ವೈಖರಿನೇ ಈಗ ಬಿಜೆಪಿಗೆ ನಡುಕ ಹುಟ್ಟಿಸುವಂತ ಸಂಗತಿಯಾಗಿದೆ. ಹಾಗಾಗಿನೇ ಅದು ರಾಹುಲ್ ಗಾಂಧಿ ಅವರು ಎತ್ತುವಂತ ಪ್ರಶ್ನೆಗಳಿಗೆ ಉತ್ತರಿಸಲಾರದೇನೆ ಹತಾಶವಾಗಿ ವ್ಯಂಗ್ಯ ಮತ್ತೆ ವಿಡಂಬನೆಯ ಮೊರೆ ಹೋಗುತ್ತೆ. ಜನರ ಗಮನವನ್ನ ಬೇರೆದೇ ಒಂದು ವ್ಯರ್ಥ ಸಂಗತಿಗಳ ಕಡೆ ತಿರುಗಿಸೋದಿಕ್ಕೆ ಅದು ಇಲ್ಲ ಸಲ್ಲದ ಕಸರತ್ತನ್ನ ಮಾಡುತ್ತೆ. ಆದರೆ ರಾಹುಲ್ ಗಾಂಧಿ ಅವರು ಮಾತ್ರ ಬಿಜೆಪಿಯ ಬೆನ್ನು ಬಿಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಒಂದು ಸಂದೇಶವನ್ನ ಕಳಿಸೋದಕ್ಕೆ ಬಯಸ್ತಾ ಇರೋದಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದರಿಂದ ತಪ್ಪಿಸ್ಕೊಳ್ತೀರಿ ಅಂತ ನೀವು ಭಾವಿಸಿದ್ರೆ ಅಥವಾ ನಿಮ್ಮ ಅಧಿಕಾರಿಗಳು ಇದರಿಂದ ತಪ್ಪಿಸಿಕೊಳ್ತಾರೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ನೀವು ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾವು ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಎಚ್ಚರಿಸಿದ್ದಾರೆ. ಜುಲೈ 28ರಂದು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಈಗಾಗಲೇ ಜುಲೈ 10ರಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತೆ ಮತದಾರರ ಗುರುತಿನ ಚೀಟಿಯನ್ನ ಗುರುತಿನ ಪುರಾವೆಗಳಾಗಿ ಪರಿಗಣಿಸೋದಕ್ಕೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗವನ್ನ ಕೇಳಿತ್ತು. ಆದರೆ ಈ ಮೂರು ದಾಖಲೆಗಳನ್ನ ಮತದಾರರ ಪಟ್ಟಿಗಳ ಪರಿಷ್ಕರಣೆಗೆ ಸ್ವತಂತ್ರ ಮಾನ್ಯ ದಾಖಲೆಗಳಾಗಿ ಪರಿಗಣಿಸಲಾಗೋದಿಲ್ಲ ಅಂತ ಚುನಾವಣಾ ಆಯೋಗ ನ್ಯಾಯಾಲಯಕ್ಕೆ ಲಿಖಿತವಾಗಿ ತಿಳಿಸಿದೆ. ಇದು ಏನನ್ನ ಸೂಚಿಸುತ್ತೆ? ಹಿಂದೆ ಬೂತ್ ವಶಪಡಿಸಿಕೊಳ್ಳುವಿಕೆ ಇತ್ತು, ಈಗ ಬಿಜೆಪಿ ಚುನಾವಣಾ ಆಯೋಗದ ಮೂಲಕ ಮತದಾರರ ಪಟ್ಟಿಗಳನ್ನೇ ಕದೀತಾ ಇದೆ. ಈ ಪ್ರಕ್ರಿಯೆನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಾಂಗ್ರೆಸ್ ಹೇಳಿಕೆಯನ್ನ ಗಮನಿಸಬೇಕು. ಒಂದು ಇಡೀ ಚುನಾವಣೆನೇ ಅದನ್ನ ನ್ಯಾಯಸಮ್ಮತವಾಗಿ ನಡೆಸಬೇಕಾಗಿದ್ದಂತಹ ಸಂಸ್ಥೆಯ ಕೈಯಿಂದಾನೇ ಆಡಳಿತಾರೂಢರ ಪಾಲಾಗ್ತಾ ಇದೆ ಅನ್ನೋದು ಬಹಳ ಆತಂಕಕಾರಿ ಬೆಳವಣಿಗೆ. ಮೋಸದಿಂದ ಗೆಲ್ಲೋದಿಕ್ಕೆ ಈ ಆಟ ನಡೀತಾ ಇದೆ ಅನ್ನೋದಾದ್ರೆ ಮತ್ಯಾಕ್ ಚುನಾವಣೆಯನ್ನ ನಡೆಸ್ತೀರಿ ಅಂತ ತೇಜಸ್ವಿ ಯಾದವ್ ಕೇಳ್ತಾ ಇರೋದೇ ಈ ಹಿನ್ನೆಲೆಯಲ್ಲಿ. ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದ ಪರಂಪರೆಯನ್ನ ಹಾಳು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಅಲ್ಲ ಅವರು ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಈ ಇಡೀ ಪ್ರಕ್ರಿಯೆಯನ್ನು ವಿರೋಧಿಸುವಂತಹ ವಿಷಯದಲ್ಲಿ ದೃಢವಾಗಿದೆ. ಬಿಹಾರದಲ್ಲಿ ಚುನಾವಣಾ ಕಣಕ್ಕಿಳಿಯಲಿರುವಂತಹ ಜನ್ ಸುರಾಜ್ ಪಕ್ಷದಂತವುಗಳು ಕೂಡ ಈ ಒಂದು ಪ್ರಕ್ರಿಯೆಯನ್ನು ವಿರೋಧಿಸುವಂತಹ ವಿಚಾರದಲ್ಲಿ ಇಂಡಿಯಾ ಒಕ್ಕೂಟದೊಂದಿಗೆ ನಿಲ್ತವ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ವಿರೋಧಿಸುವಂತಹ ಪ್ರತಿಯೊಂದು ಪಕ್ಷಕ್ಕೂ ತಮ್ಮೊಂದಿಗೆ ಸೇರೋದಕ್ಕೆ ಸ್ವಾಗತ ಇದೆ ಅಂತ ಕಾಂಗ್ರೆಸ್ ಈಗಾಗಲೇ ಸ್ಪಷ್ಟಪಡಿಸಿದೆ. ಈ ಪ್ರಕ್ರಿಯೆಯನ್ನ ಯಾರು ವಿರೋಧ ಮಾಡ್ತಾ ಇಲ್ವೋ ಅವರು ಬಿಜೆಪಿಯಲ್ಲಿದ್ದಾರೆ ಅನ್ನುವಂತಹ ಕಾಂಗ್ರೆಸ್ ಹೇಳಿಕೆಗೂ ಕೂಡ ಈ ಹೊತ್ತಿನಲ್ಲಿ ದೊಡ್ಡ ಅರ್ಥ ಬರ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಚುನಾವಣೆ ಬಹಿಷ್ಕರಿಸುವಂತಹ ವಿಪಕ್ಷಗಳ ಚಿಂತನೆಯ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.